ಜೊತೆಗೆ ನಮ್ಮ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ, ಜೊತೆಗೆ ರಾಹುಲ್ ಗಾಂಧಿ ಸಾಹೇಬರಿಗೂ, ಸೋನಿಯಾ ಗಾಂಧಿ ಮೇಡಮ್ ಅವರಿಗೂ, ಅದೇ ರೀತಿಯಾಗಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೂ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ, ಅದೇ ರೀತಿಯಾಗಿ ಎಲ್ಲ ಸಚಿವರು ಎಲ್ಲರೂ ಬಂದು ಕೂಡ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಅದೇ ರೀತಿಯಾಗಿ ನಮ್ಮ ಸಂಡೂರಿನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕಾರ್ಮಿಕ ಸಚಿವ ಸಾಹೇಬರಿಗೂ, ಜೊತೆಗೆ ಅವರ ಕುಟುಂಬಕ್ಕೂ, ಜೊತೆಗೆ ಇವತ್ತು ಎಲ್ಲ ಮಾಜಿ ಶಾಸಕರು, ಅಧ್ಯಕ್ಷರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಚುನಾವಣೆಯಲ್ಲಿ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಹಿರಿಯರಿಗೂ, ಜೊತೆಗೆ ಸಂಡೂರಿನ ಜನತೆಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಏನು ಅಭಿಮಾನ, ಪ್ರೀತಿ, ವಿಶ್ವಾಸ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಇವತ್ತೇನು ನಮ್ಮ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿದ್ದಾರೆ ಸಂಡೂರಿನ ಜನತೆ. ಇವತ್ತು ನಮ್ಮ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ಅವರು, ಜೊತೆಗೆ ನಾವು ಸಂಸದರು ಇಬ್ಬರು ಇವತ್ತು ಆ ಒಂದು ಬಂಡಿಗೆ ಹೆಗಲು ಕೊಟ್ಟು ಪ್ರಾಮಾಣಿಕವಾಗಿ ತಾಲೂಕು ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಭಗವಂತ ಕುಮಾರಸ್ವಾಮಿ ಎಲ್ಲ ಪ್ರೀತಿ, ಅಭಿಮಾನ, ವಿಶ್ವಾಸ ಏನು ಒಂದು ಇಟ್ಟಿದ್ದಾರೆ, ಅದು ಅವರ ಒಂದು ಭರವಸೆಯನ್ನು ಹುಸಿ ಮಾಡ್ದಂಗೆ ಒಪ್ಪಿಸಂತ ಒಂದು ಕೆಲಸ ಭಗವಂತ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಂತೀನಿ. ಖಂಡಿತ ಜಾಸ್ತಿ ಆಗಿದೆ. ಅದಕ್ಕೆ ತಕ್ಕಂಗೆ ನಾನು ಅದನ್ನೆಲ್ಲ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ. ಆ ಅಭಿಮಾನ, ಜನರ ಆಶೀರ್ವಾದ ಕೂಡ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡಲಿಕ್ಕೆ ನಾವಿಬ್ಬರು ಶ್ರಮಿಸ್ತೇವೆ. ಹೇಳಕ್ಕೆ ಬೇರೆ ಸಬ್ಜೆಕ್ಟ್ ಏನಿದೆ, ಸೋಲೊಪ್ಕಣಕ್ಕೆ ಅವರಿಗೆ ಬೇರೆ ಸಬ್ಜೆಕ್ಟ್ ಏನಿದೆ ಹೇಳ್ತಾರ ಅವ್ರು ಹಂಗೇನೆ ಹೇಳ್ತಾರೆ. ನಾನು ಹೇಳಿದ್ನಲ್ಲ ಮೊದಲು, ಅವ್ರು ಹಂಗೇನೆ ಹೇಳ್ತಾ ಇರಲಿ, ನಾವು ಗೆಲುವಿನ ರೂವಾರಿಯನ್ನು ನಾವು ವಿಜಯೋತ್ಸವನ ಆಚರಿಸ್ತೀವಿ ಅಂತ ಹೇಳಿದ್ವಿ. ಅದು ನಡೆದಿದೆ ಅಷ್ಟೇನೆ. ಎಲೆಕ್ಷನ್ ನೋಡಿದ್ರೆ ಈ ಸರಿ ಟಫ್ ಅನ್ನಿಸ್ತಾ? ಹಂಗೇನಿಲ್ಲ. ನಾರ್ಮಲಿ ಈಗ ನಾವು ಒಂದೇ ವರ್ಷದಲ್ಲಿ 3 ಎಲೆಕ್ಷನ್ ಮಾಡಿದೀವಪ್ಪ. ನಮ್ದು 23 ಎಲೆಕ್ಷನ್, MP ಎಲೆಕ್ಷನ್, ಈ ಎಲೆಕ್ಷನ್ ನಾರ್ಮಲಿ ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತದೆ. ಅದನ್ನ ಓವರ್ಕಮ್ ಆಗಿ ತಂದು ಮತ್ತೆ ಕಾಂಗ್ರೆಸ್ಸಿನ ಮತ್ತೆ ಭದ್ರಕೋಟೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅಲ್ಲೇ ಮನೆ ಮಾಡಿ ಅಲ್ಲೇ ಇದ್ರು ಎಲೆಕ್ಷನ್ ಆಗೋ ಮಟ್ಟ ಕೂಡ ಹೊತ್ತಿನಲ್ಲೂ ಮನೆ ಮಾಡಿದಾರೆ ಅವರು ಅಲ್ವಾ. ಗಂಗಾವತಿನಲ್ಲಿ ಹೋಗಿ ತೋರ್ಸಂತ ಹೇಳ್ರಿ, ಏನ್ ಅಭಿವೃದ್ಧಿ ಮಾಡ್ತಾರೆ ಏನಂತೇಳಿ ನೋಡಿ. ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಂವಿಧಾನ, ಪ್ರಜಾಪ್ರಭುತ್ವ, ಗಂಧಗಾಳಿ ಗೊತ್ತಿಲ್ಲದೆ ನಾವು ಉತ್ತರ ಕೊಡಕ್ಕೆ ಹೋಗಲ್ಲ. ನಮಗೆ ಈಗ ಜನ ಆಶೀರ್ವಾದ ಮಾಡಿದ್ರೆ ನಾವು ಕೆಲಸ ಮಾಡಿ ಮುಂದೆ ಕೆಲಸ ನಾವು ತೋರಿಸ್ತೀವಿ ಅಷ್ಟೇ. ಸರ್, ಈಗ ನಾನು ಲಾಡ್ ಕುಟುಂಬದ ಮನೆ ಮಾಡಿ ಸುಮಾರು 34 ವರ್ಷದಿಂದ ಇವತ್ತು ಅವ್ರ ಜೊತೆಗೆ ಬೆಳೆದು ಬಂದೀನಿ. ನಮ್ಮ ಗಾಡ್ ಫಾದರ್ ಏಕನಾಥ್ ಲಾಡ್ ಅವರೆಲ್ಲರೂ ಕೂಡ ಎಲ್ಲರನ್ನ ಅವ್ರ ತರ ಮಕ್ಕಳಂತೇಳಿ ನಮ್ಮನ್ನು ಪ್ರೀತಿ ಮಾಡಿ ಇಲ್ಲೇ ಮಠ ನಮ್ಮನ್ನು ಬೆಳೆಸಿದ್ದಾರೆ. ಆ ಒಂದು ಪ್ರೀತಿ, ವಿಶ್ವಾಸ ಇಲ್ಲೇ ಮಠಕ್ಕೆ ತಂದಿದೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂತೋಷ್ ಲಾಡ್ ಸಾಹೇಬರು, ನಾವು ಪೂರ್ಣ ಎಲ್ಲರೂ ಕೂಡ ಸೇರಿ ನಾವು ಒಂದು ಮುಂದಿನ ಅಭಿವೃದ್ಧಿಗೆ ನಾವು ನಾಂದಿಯನ್ನು ಕೊಡ್ತೇವೆ. ಕಾಂಗ್ರೆಸ್ ಗೆದ್ದಿದ್ದಾರೆ. ನಾವು ಮೊದಲೇ ಹೇಳಿದ್ವಲ್ಲ, 100% ನಾವು ಕಾಂಗ್ರೆಸ್ ಗೆಲ್ತೀವಿ. ನೀವೇ ಉಲ್ಟಾ ಹೊಡಿಸಿದ್ರಪ್ಪೆಲ್ಲ. ಸಂಡೂರು ಕರೆಕ್ಟ್ ಹೇಳಿದ್ರೆ ಇವತ್ತು ಯಾರಿಗೆ ಸೇವೆ ಬೇಕು, ಏನ್ ಬೇಕು ಅಂತೇಳಿ ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಖಂಡಿತ ಅವರು ಇಡೀ ರಾಜ್ಯಾದ್ಯಂತ ಇವತ್ತು 3 ಕ್ಷೇತ್ರಗಳಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾನು ಒಬ್ಬ ಸಂಸದನಾಗಿ, ಜೊತೆಗೆ ನಮ್ಮ ಸರ್ಕಾರದ ಪರವಾಗಿ 3 ಕ್ಷೇತ್ರದ ಎಲ್ಲ ಮತದಾರರು ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಖಂಡಿತ ಕೈ ಹಿಡಿದಿದ್ದಾವೆ, ಅಷ್ಟೇ ಗ್ಯಾರಂಟಿ. ಧನ್ಯವಾದಗಳು ನಿಮಗೂ ಕೂಡ. ಇವತ್ತು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.